ಹಬ್ಬ ಸ್ವಾತಂತ್ರ್ಯ ದಿನಾಚರಣೆ ಸರ್. ಸ್ವತಂತ್ರವಾದ ದಿನ ಹಾಗೆಂದರೇನು ಸರ್? ಹಿಂದೆ ನಮ್ಮ ದೇಶವನ್ನು ಬ್ರಿಟಿಷರು ಆಳುತ್ತಿದ್ದರು. ದೇಶದ ಸ್ವಾಭಿಮಾನಿ ಜನರು ಗಾಂಧೀಜಿಯವರ ನೇತೃತ್ವದಲ್ಲಿ ಅವರ ವಿರುದ್ಧ ಹೋರಾಡಿ ಸ್ವಾತಂತ್ರ್ಯ ತಂದುಕೊಟ್ಟರು. ಸ್ವತಂತ್ರವಾದ ಸವಿ ನೆನಪಿಗೆ ಪ್ರತಿ ವರ್ಷ ದೇಶದಾದ್ಯಂತ ಆಚರಿಸುವ ಹಬ್ಬವೇ ಸ್ವಾತಂತ್ರ್ಯ ದಿನಾಚರಣೆ. ಸ್ವಾಭಿಮಾನಿ ಜನರು ಹಾಗೆಂದರೇನು ಸರ್? ಸ್ವಾಭಿಮಾನಿ ಎಂದರೆ ದೇಶದ ಬಗ್ಗೆ ಅಭಿಮಾನ ಇರುವ ಜನರು. ನಮ್ಮ ಶಾಲೆಯಲ್ಲೂ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತೇವಲ್ಲ ಸರ್? ಹೌದು, ಎಲ್ಲ ಶಾಲೆಗಳಲ್ಲೂ ಸರ್ಕಾರಿ ಕಚೇರಿಗಳಲ್ಲೂ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಸರ್ ಸರ್, ನಾವು ಸ್ವಾತಂತ್ರ್ಯ ಹೋರಾಟಗಾರರನ್ನು ನೋಡೇ ಇಲ್ಲ. ಸರಿ, ಹಾಗಾದರೆ ನಾನು ಇಂದು ಕೆಲವು ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ತಿಳಿಸಿಕೊಡುತ್ತೇನೆ. ಭಗತ್ ಸಿಂಗ್. ಅವರು ನನ್ನನ್ನು ಕೊಲ್ಲಬಹುದು, ಆದರೆ ನನ್ನ ಆಲೋಚನೆಯನ್ನು ಕೊಲ್ಲಲು ಸಾಧ್ಯವಿಲ್ಲ. ಅವರು ನನ್ನ ಹೃದಯವನ್ನು ಸೀಳಬಹುದು, ಆದರೆ ನನ್ನ ಆತ್ಮವನ್ನು ಹಿಸುಕಲು ಸಾಧ್ಯವಿಲ್ಲ. ಸತ್ತ ನಂತರವೂ ದೇಶದ ತೊಂದರೆಯು ಹೃದಯದಿಂದ ಹೊರಬರುತ್ತದೆ. ನನ್ನ ದೇಶಭಕ್ತಿಯ ಸುಗಂಧ ಈ ಮಣ್ಣಿನಲ್ಲಿ ಯಾವಾಗಲೂ ಇರುತ್ತದೆ. ಇನ್ಕಲಾಬ್ ಜಿಂದಾಬಾದ್. ಜೈ ಹಿಂದ್, ಜೈ ಭಾರತ್. ಸುಭಾಷ್ ಚಂದ್ರ ಬೋಸ್. Give me blood, I will give you freedom. ನೀವು ನಮಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ. ಜೈ ಹಿಂದ್, ಜೈ ಭಾರತ್. ಸಂಗೊಳ್ಳಿ ರಾಯಣ್ಣ. ಮುಚ್ಚು ಬಾಯಿ. ತಾಯಿ ಆಸ್ಥಾನಕ್ಕೆ ಬಂದು ತಾಯಿಗೆ ಎತ್ತು ನೀಡುವಷ್ಟು ಸೊಕ್ಕೇನು ನಿಮಗೆ? ಇಲ್ಲಿ ಕಟ್ಟಳೆ ಮಾಡುವ ಅಧಿಕಾರವಿರುವುದು ನಮಗೆ, ನಿಮಗಲ್ಲ. ಜೈ ಹಿಂದ್, ಜೈ ಭಾರತ್ ಮಾತಾ. ಬಾಲ್ ಗಂಗಾಧರ್ ತಿಲಕ್. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆಯುತ್ತೇನೆ. ಸ್ವಾತಂತ್ರ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದು ನನಗೆ ಸಿಗಲೇಬೇಕು. ಧೈರ್ಯ ಎಂಬುದು ನಿಮ್ಮೊಳಗಿದ್ದರೆ ಇದೇ ನಿಮ್ಮ ವ್ಯಕ್ತಿತ್ವದ ಆಸ್ತಿ. ಕಿತ್ತೂರ ರಾಣಿ ಚೆನ್ನಮ್ಮ. ನಮಸ್ಕಾರ ತಾಯಿ, ನಿಮ್ಮನ್ನು ಭೇಟಿಯಾಗಲು ತ್ಯಾಗರ ಸಾಹೇಬರು ಬಂದಿದ್ದಾರೆ. ಬಂದ ವಿಷಯ ಏನಂತೆ? ಮಂದ್ರೋ ಸಾಹೇಬರ ಒಪ್ಪಂದದ ಬಗ್ಗೆ ಮಾತನಾಡಲು ಬಂದಿದ್ದಾರೆ. ಕರೆದುಕೊಂಡು ಬನ್ನಿ. ಆಯಿತು ತಾಯಿ. ಗುಡ್ ಮಾರ್ನಿಂಗ್ ಮೇಡಮ್. ಕುಳಿತುಕೊಳ್ಳಿ. ಬಂದ ವಿಷಯವೇನು? ಕಪ್ಪ ಕೇಳುವುದಕ್ಕೆ ಬಂದಿದ್ದೇನೆ. ಏನು ಕಪ್ಪ? ಕಬ್ಬು ತಿನ್ನಲು ಬಿಟ್ಟ ತಪ್ಪಿಗೆ ಕೂಲಿಯನ್ನು ಬೇರೆ ಕೊಡಬೇಕೆ? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ? ಮನ್ರೋ ಸಾಹೇಬರ ಒಪ್ಪಂದದ ಪ್ರಕಾರ ನೀವು ಕಪ್ಪ ಕೊಡಲೇಬೇಕು. ನೀವೇನು ಅಣ್ಣ ತಮ್ಮಂದಿರೇ, ನೆಂಟರೇ, ಇಷ್ಟರೇ?
ಮಕ್ಕಳೇ, ನೋಡಿದ್ದೀರಾ ಸ್ವಾತಂತ್ರ್ಯ ಹೋರಾಟಗಾರರ ಧೈರ್ಯ, ಹೋರಾಟ, ತ್ಯಾಗ, ಬಲಿದಾನ ಹಾಗೆ ದೇಶ ಪ್ರೇಮವನ್ನು? ಹೌದು ಸರ್, ಇವರು ನಮ್ಮ ದೇಶಕ್ಕೆ ಜೀವವನ್ನೇ ಬಲಿದಾನ ಮಾಡಿದ ನಿಜವಾದ ಹೀರೋಗಳು. ನಮ್ಮ ಸ್ವಾತಂತ್ರ್ಯ ಇವರ ಕಷ್ಟ, ತ್ಯಾಗ, ಧೈರ್ಯದ ಫಲ. ಇವರು ಭಯವನ್ನೇ ಗೆದ್ದು ಹೋರಾಡಿದ ಧೈರ್ಯವಂತರು. ಇವರು ಇಲ್ಲದಿದ್ದರೆ ನಾವಿಂದು ಹೀಗೆ ಸ್ವತಂತ್ರವಾಗಿ ಬದುಕುತ್ತಿರಲಿಲ್ಲ. ಹೌದು, ಅವರ ತ್ಯಾಗವನ್ನು ನಾವು ಎಂದಿಗೂ ಮರೆಯಲೇಬಾರದು. ನಮ್ಮ ಹಿರಿಯರು ತಂದುಕೊಟ್ಟ ಸ್ವಾತಂತ್ರ್ಯವನ್ನು ಕಾಪಾಡಿಕೊಂಡು ನಮ್ಮ ದೇಶವನ್ನು ಶತ್ರುಗಳಿಂದ ರಕ್ಷಿಸೋಣ. ಕಡೆ ಕೇಳುತ್ತೆ.